ಹಾಂ ಮಾಡಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಎಲ್ಲಿದ್ವಿ, ಇದು ಅಡ್ರೆಸ್ ಹೇಳು. ತಿಮ್ಮೇಗೌಡನ ಪಾಳ್ಯ. ಅದು ಪಕ್ಕ ನರಸನ್ಮೈನ್ ಪಾಳ್ಯ, ಕುದೂರು ಹೋಬಳಿ, ಮಾಗಡಿ ತಾಲೂಕು, ರಾಮನಗರ ಡಿಸ್ಟಿಕ್ಕು. ಆ ಕಡೆಗೆ ಮೇನ್ ರೋಡ್ ಬಂದು ಸೋಲೂರಿಂದ ಮೇನ್ ರೋಡಿಗೆ ಹತ್ರ ಆಗುತ್ತೆ. ಇಲ್ಲಿ ಒಬ್ಬರು ಅಜ್ಜಿಯವರು ಇದ್ದಾರೆ, ತಿಮ್ಮಕ್ಕ ಅಜ್ಜಿ ಅಂತಂದು. ಅವರು ಆಯುರ್ವೇದಿಕ್ಕು ಗಿಡಮೂಲಿಕೆ ಔಷಧಿಗಳನ್ನು ಕೊಡ್ತಾರೆ. ಎಲ್ಲಿಯೂ ನಿಮಗೆ ಗುಣ ಆಗದೇ ಇರುವಂತಹ ಕೆಲವೊಂದು ಇದಕ್ಕೆಲ್ಲ ಔಷಧಿ ಕೊಡ್ತಾರೆ. ಮುಖ್ಯವಾಗಿ ಬಟ್ಟಿ ಬಿದ್ದಿರುತ್ತೆ, ಎಲ್ಲೆಲ್ಲೋ ಹೋಗಿ ತೋರಿಸ್ತೀರ, ಆ ಬಟ್ಟಿ ಸರಿಯಾಗಿರೋದಿಲ್ಲ. ಯಾಕಂದರೆ ಬಟ್ಟಿಯಲ್ಲಿ ಕೂಡ 4 ಥರದ ಬಟ್ಟಿಗಳನ್ನು ಕಾಣ್ತೀರಿ ನೀವು. ಅದರಲ್ಲಿ ಒಂದೇ ಥರ ಇರೋದಿಲ್ಲ. ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಿ, ಎಲ್ಲಿ ಸರಿ ಹೋಗೋದಿಲ್ಲ. ಅದೇ ಥರ ನನಗೂ ಆಗಿತ್ತು. ಇಲ್ಲಿ ಬಂದಮೇಲೆ ಸರಿ ಹೋಗಿದ್ದು. ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ. 2 ಸಲ ಟ್ರೀಟ್ಮೆಂಟ್, 2 ಸಲಕ್ಕೆ ಬಂದು ಕುಂದ್ಕಂತೀವಿ. ಇವತ್ತು 3ನೇ ಸಲ ಮಾಡ್ಕೊತ ಇರೋದು. ಅಂದರೆ 2 ವರ್ಷದಿಂದ ಬಿದ್ದಿರೋದು 3 ದಿವಸದಲ್ಲೇ ವಾಸಿಯಾಗಿದ್ದು. ಇಲ್ಲಿ ಅಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ, ದುಡ್ಡಿನ ಮಾತೇ ಇಲ್ಲ. ನೀವು ಎಷ್ಟು ಸಂತೋಷದಿಂದ ಕೊಡ್ತಾರೋ ಅಷ್ಟೇ ಅವ್ರು ತಗೊಳೋದು. ಸುಮ್ಮನೆ ಅವರು ಅಜ್ಜಿಯವರಿಂದ ಬಂದಿರೋದು ಅದು ವಿದ್ಯೆ. ಬೇರೆ ಬೇರೆ ಇದಕ್ಕೂ ಕೂಡ ಅವರು ಔಷಧಗಳನ್ನ ಕೊಡ್ತಾರೆ. ಈಗ ಅವ್ರ ಬಾಯಿಂದ ಕೇಳೋಣ, ಏನೇನು ಔಷಧ ಕೊಡ್ತಾರೆ, ಯಾವ್ಯಾವ ಔಷಧ ಕೊಡ್ತಾರೆ, ಏನೇನು ಗುಣ ಮಾಡ್ತಾರೆ ಅಂತ ಕೇಳೋಣ. ನಾವು ಅವ್ರ ಫೋನ್ ನಂಬರು, ಅಡ್ರೆಸ್ಸು ಡಿಸ್ಪ್ಲೇ ಮಾಡಿರ್ತೀವಿ. ನಿಮ್ಗೇನಾದರೂ ತೊಂದರೆ ಇದ್ದರೆ ಫೋನ್ ಮಾಡ್ಕೊಂಡು ಅವ್ರ ಪರ್ಮಿಷನ್ ತಗೊಂಡು ಬಂದು ನೀವು ಟ್ರೀಟ್ಮೆಂಟ್ ತೆಗೆದುಕೊಂಡು ಹೋಗ್ಬೋದು. ಇಲ್ಲಿ ಇಷ್ಟು ಫೀಸು ಅಂತ ಆಗಲಿ, ಇದು ಕೊಡಬೇಕು, ಅದು ಕೊಡಬೇಕು, ಏನು ಇರೋದಿಲ್ಲ. ನಿಮ್ಮ ಖುಷಿಯಿಂದ ಎಷ್ಟು ಕೊಡ್ತಾರೋ ಅಷ್ಟೇ ತೊಗೊತಾರೆ. ಅದಕ್ಕೋಸ್ಕರ ನೀವು ಮೊದಲು ಫೋನ್ ಮಾಡ್ಕೊಂಡು ಪರ್ಮಿಷನ್ ತಗೊಂಡು ಬರಬೇಕು. ನಿಮ್ಗೆ ಏನಾದ್ರು ತೊಂದರೆ ಇದ್ದರೂ ಕೂಡ ಅವರು ಸರಿ ಮಾಡ್ತಾರೆ. ಏನೇನು ಕಾಯಿಲೆಗಳಿಗೆ ಅವರು ಔಷಧ ಕೊಡ್ತಾರ ಅಂತ ಅವ್ರ ಬಾಯಿಂದ ತಿಳ್ಕೊಂಡು. ಅಜ್ಜರ, ಈಗ ನೀವು ಬಟ್ಟಿ ಸರಿ ಮಾಡ್ತೀರಿ. 4 ಪ್ರಕಾರ ಬಟ್ಟೆ ಅಂದ್ರಲ್ಲ, ಅವು ಯಾವ್ಯಾವ ಅಂತ ಸ್ವಲ್ಪ ಹೇಳ್ತೀರಾ? ಊದು ಬಟ್ಟಿ, ಆಮೇಲೆ ಒಣ ಬಟ್ಟಿ, ಏಲು ಬಟ್ಟಿ, ಆಮೇಲೆ ರೌಂಡ್ ಓಡಾಡೋ ಬಟ್ಟಿ. ನೋಡಿ, ಊದು ಬಟ್ಟಿ, ಒಣ ಬಟ್ಟಿ, ಆಮೇಲೆ ಹೇಲ್ ಬಟ್ಟಿ, ಆಮೇಲೆ ಓಡಾಡೋ ಬಟ್ಟಿ. ಅದು ಒಟ್ಟು ಸುತ್ತ ಓಡಾಡ್ತಿರುತ್ತೆ. 4 ಥರದ ಬಟ್ಟೆಗಳು ಇರ್ತವೆ. ಅದನ್ನು ನೋಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀರಿ ನೀವು. 3 ಸಲ ಬಂದು ಹೋಗ್ಬಿಟ್ರೆ ಸಾಕು. 3 ಸಲ ಬಂದು ಹೋಗ್ಬಿಟ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲ, 3 ಸಲ ಬರ್ಬೇಕಾಗೇನಿಲ್ಲ. ನಿಮ್ಗೆ 2 ವರ್ಷ ಆದ್ಮೇಲೆ, 2 ವರ್ಷದ ತನಕ ಸುಮ್ಮನೆ ಇದ್ದು 2 ವರ್ಷದ ಮೇಲೆ ಬಂದಿದ್ದೀರಿ, ಅದಕ್ಕೆ 3 ಸಲ ಬಂದಿದ್ದೀರಿ. ಇದು ಒಂದೇ ದಿವಸದಲ್ಲಿ ಆದಾಗ 1 ದಿವಸಗೆ ಆಗೋ. ನಂದು ಏನಾಗಿತ್ತಂದರೆ 2 ವರ್ಷ ಆಗಿತ್ತು ಅದು ಬಟ್ಟಿ ಬಿದ್ದು. ನಾನು ಬೇರೆ ಎಲ್ಲ ಕಡೆಗೆ ಹೋಗಿದ್ದೆ. ಆದರೆ ಅವರು ಸುಮ್ಮನೆ ಟಾಣಿಕ್ ಕೊಡೋದು, ಗುಳಿಗೆ ಕೊಡೋದು, ಆಮೇಲೆ ಎಣ್ಣೆ ಹಚ್ಕೊಂಡು ತಿಕ್ಕಣ ಕೇಳೋದು, ಈ ಥರ ಎಲ್ಲ ಮಾಡಿದರು. ನಾನು ಇಲ್ಲಿ ಬಂದಾಗ ಏನಾಯ್ತಂದರೆ, ಇಲ್ಲಿ ಬಂದರೆ ಅದನ್ನು ಕರೆಕ್ಟಾಗಿ ಉಜ್ಜಿ ಆ ಬಟ್ಟಿ ಎಲ್ಲಿದೆ ಅಂತಂದು ನೋಡಿ ಅದನ್ನು ಆ ಜಾಗಕ್ಕೆ ತಗೊಂಬರ್ತಾರೆ ಉಜ್ಜಿಬಿಟ್ಟು. ಆಮೇಲೆ ಹೊಟ್ಟೆಯಲ್ಲಿ ಔಷಧ ಕೂಡ ಕೊಡ್ತಾರೆ. ಔಷಧ ಕೊಟ್ಟು ಆ ಜಾಗಕ್ಕೆ ತಗೊಂಬಂದು ಆಮೇಲೆ ಬಟ್ಟೆ ಕಟ್ತಾರೆ ಆ ಜಾಗಕ್ಕೆ. ಈ ಥರ ಇರ್ತದೆ ಟ್ರೀಟ್ಮೆಂಟು. ನಾವೇನು ಮಾಡ್ತೀವಿ, ಹಾಸ್ಪಿಟ್ಲಲ್ಲಿ ಗುಳಿಗೆ ಕೊಡ್ತಾರೆ, ಗುಳಿಗೆ ನುಂಗ್ತೀವಿ. ಟಾಣಿಕ್ ಕೊಡ್ತಾರೆ, ಟಾಣಿಕ್ ಹಾಕ್ಯಂತೀವಿ. ಎಣ್ಣೆ ಕೊಡ್ತಾರೆ, ಎಣ್ಣೆಲಿ ಹಿಂಗೆ ಸಿಕ್ಕಂತಂತಾರೆ. ಅಲ್ಲ, ನಾನು ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ನಾನು ಎಲ್ಲಿಗೆ ಹೋದರೂ ಕೂಡ ಇದನ್ನೇ ಹೇಳಿದ್ದಾರೆ. ಎಲ್ಲ ಟ್ಯಾಬ್ಲೆಟು ನುಂಗಿದ್ದೀನಿ, ಆಮೇಲೆ ಟಾನಿಕ್ ಕೂಡ ತೊಗೊಂಡಿದ್ದೀನಿ ಇದಕ್ಕೆ, ಆಮೇಲೆ ಗುಳಿಗೆನೂ ತೊಗೊಂಡಿದ್ದೀನಿ, ಎಣ್ಣೆ ಹಾಕಿ ತಿಕ್ಕೊಂಡಿದ್ದೀನಿ, ತಿಂಗಳಿಗಟ್ಟಲೆ ತಿಕ್ಕೊಂಡಿದ್ದೀನಿ. ಆಮೇಲೆ ಕೆಲವರು ಈ ಆಸನ ಹಾಕಿ ಸರಿ ಹೋಗುತ್ತೆ ಅಂತಂದು ಹೇಳಿದ್ರು. ಆಸನಗಳು ಕೂಡ ಹಾಕಿದೆ, ವ್ಯಾಯಾಮದಲ್ಲಿ ಆಸನ, ಆದರೂ ಸರಿ ಹೋಗಲಿಲ್ಲ. ಅದು ಹೆಂಗೆ ತಿರುಗಿದ ಹಂಗೆ ತಿರುಗ್ತಾ ಇತ್ತು. ಇಲ್ಲಿ ಬಂದ ಮೇಲೆ ಅದು ಸರಿ ಹೋಯಿತು. ಅಂದರೆ ಯಾವ ಥರ ಬಟ್ಟಿನೇ ಇರಲಿ, ಬಟ್ಟಿಗೆ ಇಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಆಮೇಲೆ ಬೇರೆ ಬೇರೆ ಮಕ್ಕಳಿಗೂ ಕೂಡ ಅವರು ಕೆಲವು ಔಷಧಿಗಳು ಕೊಡ್ತಾರೆ. ಆಮೇಲೆ ಉಳುಕಿದ್ರೆ, ನೀವು ಬಾಡಿ ಎಲ್ಲಿಯಾದರೂ ಉಳುಕಿದ್ರೆ ಅದಕ್ಕೂ ಕೂಡ ಔಷಧಿ ಕೊಡ್ತಾರೆ, ಅದಕ್ಕೂ ಕೂಡ ಸರಿ ಮಾಡ್ತಾರೆ. ಅಜ್ಜಿ, ಮತ್ತೆ ಏನೇನು ಮಾಡ್ತೀರಿ ನೀವು? ಮತ್ತೆ ಮಗುಗೆ ಅಕಸ್ಮಾತ್ ಕೇಳಕ್ಕಾಗಿದ್ದಾಗ ಅದು ನೋಡ್ತೀವಿ. ಅದಕ್ಕೆ ಏನು ಎತ್ತ ಅಂತ ಕಣ್ಣಿಂದ ನೋಡ್ಬಿಟ್ಟಾಗ ಅದು ಗೊತ್ತಾಗ್ತದೆ. ಎಲ್ಲ ಎದೆ ಮೂಳೆಲ್ಲ ಬಿಟ್ಕೊಂಡು ಇರ್ತವೆ, ಬಳೆ ಆಗಿರ್ತದೆ. ಕಾಲು ಮೇಲೆ ಕಾಲು ಹಾಕ್ಕೊಂಡು ಯಾವಾಗಲೂ ಅಳ್ತಾ ಇರ್ತದೆ, ಹಾಲಿರಲ್ಲ ಅವ್ರ ಹತ್ರ. ಅದು ನೋಡಿ ಔಷಧಿನ ಪಳ್ಳಿ ಕಟ್ತೀವಿ. 3 ವಾರ ಕಟ್ಟಿದ್ರೆ ಸರಿ ಹೋಗ್ಬಿಡುತ್ತೆ.
ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಿಗೆ. ಈಗ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಇರುತ್ತಲ್ವಾ, ಅದಕ್ಕೆ ಏನಾದರೂ ಪರಿಹಾರ? ಯಾಕಂದ್ರೆ ಹೊಟ್ಟೆ ನೋವು ಇರುತ್ತೆ, ಬಹಳ ಜನ ಹೆಣ್ಮಕ್ಳು ಮುಟ್ಟಾದಾಗ ವಿಚಿತ್ರ ಹೊಟ್ಟೆ ನೋವು ತಡ್ಕೊಳಕ್ಕಾಗಲ್ಲ, ಅದಕ್ಕೇನು ಪರಿಹಾರ? ಅದಕ್ಕೆ ಒಂದು ನಿಂಬೆಹಣ್ಣು ತಗೊಂಡ್ಬಿಟ್ಟು ನಿಂಬೆಹಣ್ಣಿಗೆ ಹೂವು, ಅದೇ ಹೇಳಿದ್ನಲ್ಲ, ತುಂಬೆ ಹೂವನ್ನೆಲ್ಲ ಬಿಡಿಸಿ ಅದ್ರೊಳಗೆ ಹಾಕೊಂಡು ಹೊಸ್ಲ ಮೇಲೆ ಕೂತ್ಕೊಂಡೆಲ್ಲ ತಿಂದ್ಬಿಟ್ರೆ, ಅದನ್ನೆಲ್ಲ ಚಿಬುಕ್ಬಿಟ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಈಗ ಅವ್ರು ಇಲ್ಲಿ ಬಂದರೆ ನೀವು ಅದನ್ನು ಮಾಡ್ತೀರಾ? ಮಾಡ್ತೀವಿ. ಬೆಳಗ್ಗೆ ಅಂದರೆ ನೀರು ಕುಡಿದಿರಬಾರ್ದು, ನೀರು ಮುಟ್ಟಿರಬಾರ್ದು, ನೀರು ಮುಟ್ಟಿರಬಾರ್ದು. ಯಾವುದೇ ಒಂದು ಇಲ್ಲಿ ಯಾವುದೇ ಒಂದು ನಿಮ್ಮ ತೊಂದರೆಗಳಿಗೆ ಪರಿಹಾರ ಬೇಕು ಅಂದರೆ ನೀವು ಬೆಳಗ್ಗೆ ನೀರೇ ಮುಟ್ಟಿರಬಾರ್ದು, ತಣ್ಣೀರು ಮುಟ್ಟಿರಬಾರ್ದು. ಬಿಸಿನೀರಲ್ಲಿ ಬೇಕಾದ್ರೆ ನೀವು ಮೈ ತೊಗೊಂಡಿರ್ಬೋದು, ತಣ್ಣೀರು ಮಾತ್ರ ಮುಟ್ಟಿರಬಾರ್ದು, ಹಂಗೆ ಬಂದುಬಿಡಬೇಕು. ತಣ್ಣೀರು ಮುಟ್ಲಾದ್ರೆ ಹಂಗೆ ಬಂದರೆ ಈ ಔಷಧ ಕೆಲಸ ಆಗುತ್ತೆ. ಆಮೇಲೆ ಊಟನೂ ಮಾಡಿರಬಾರ್ದು, ಊಟ ಮಾಡಿರಬಾರ್ದು, ನೀರು ಕುಡಿದಿರಬಾರ್ದು. ಹಂಗೆ ಎದ್ದ ತಕ್ಷಣವೇ ಬಿಸಿ ನೀರಲ್ಲಿ ಕೈಕಾಲು ಮುಖಬೇಕಾದ ತಗೊಂಡು ನೇರವಾಗಿ ಬಂದುಬಿಡಬೇಕು. ಇಲ್ಲಿ ಅದಕ್ಕೆ ಬೇಕಾದಂಥ ಔಷಧ ಕೊಡ್ತಾರೆ, ಅದು ನಿಮಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನೀವು ಊಟ ಮಾಡಿ ಬಂದರೆ ಅದು ಅಷ್ಟು ಪರಿಣಾಮ ಬೀರೋದಿಲ್ಲ. ನೀವು ಹಂಗೆ ಬಂದರೆ ತಣ್ಣೀರು ಮುಟ್ಲಂಗೆ ಬಂದರೆ ನಿಮ್ಗೆ ಅದು ಕೆಲಸ ಮಾಡುತ್ತೆ. ಮತ್ತು ಬೇರೆ ಏನು ಸಣ್ಣ ಮಕ್ಕಳಿಗೆ ಬಿಡ್ಕುಟ್ಟು ಅಂತ ಆಗುತ್ತೆ. ಬಿಡ್ಕುಟ್ಟು ಅಂತ ಆದರೆ ಒಂದ ಮಾಡಬೇಕಾಗ್ಲಿ, ಎರಡಕ್ಕೆ ಹೋಗ್ಬೇಕಾಗ್ಲಿ ಸಿಕ್ಕಾಬಟ್ಟೆ ಹೇಳೋದು, ಆಮೇಲೆ ಹೊಟ್ಟೆ ಉಬ್ಬರ ಬರೋದು ಸಣ್ಣ ಮಕ್ಕಳು. ಆವಾಗ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಆ ಎಲೆ ಸೊಪ್ಪು, ನಾಟಿ ಸೊಪ್ಪು ತಗೊಂಬಂದು ತುಪ್ಪದೊಳಗೆ ಹಾಕಿ ಚೆನ್ನಾಗಿ ಕಾಯಿಸ್ಬಿಟ್ಟು ಆ ಎಲೆ ತೆಗೆದು ಬಿಸಾಕಿ ಉಯ್ಬೇಕು ಮಗಿಗೆ. ಆ ಎಲೆ ಉಯ್ದಾಗ ಬೇದಿ ಆಗ್ತದೆ, ಆವಾಗ ಮಗ ಸರಿ ಹೋಗ್ಬೋದು. ನೋಡಿ, ಮಕ್ಕಳಿಗೆ ವಿಶೇಷವಾಗಿ ಯಾವ ಆಸ್ಪತ್ರೆಗೆ ನಾವು ಹೋಗಲಿ, ಮಕ್ಕಳ ಆಸ್ಪತ್ರೆಗಳೇ ತುಂಬಿಟ್ಟಿರ್ತವೆ. ತಿಂಗಳಿಗಟ್ಟಲೆ ತೋರಿಸಿದ್ರು ಕೂಡ ಗುಣ ಆಗೋದಿಲ್ಲ. ಅಂಥದ್ದು ಒಂದು ದಿವಸ 2 ದಿವಸ ತಪ್ಪಿದರೆ 3ನೇ ದಿವಸಕ್ಕೆ ಅವರು ಆರೋಗ್ಯವಂತರು ಆಗ್ತಾರೆ. ಔಷಧಿ ಉಯ್ದಾಗ ತಾಯಿಗೆ ಇದನ್ನ ಪಥ್ಯ ಇರಬೇಕು. ಪಥ್ಯ ಇರಬೇಕು ಅಂದರೆ ಸಾರ ಗುಂಡ್ಬಾರ್ದು, ಸಪ್ಪೆ ಇರಬೇಕು 3 ದಿವಸ. ಬೆಳಗ್ಗೆ ಉಯ್ದ ದಿವಸ ಸಾಯಂಕಾಲ ತಿರ್ಗಿ ಬೆಳಗ್ಗೆ 3 ಹೊತ್ತು ಸಪ್ಪೆ ತಿಂದು. ತಾಯಿ ಕೂಡ ಇಲ್ಲಿ ಆರೋಗ್ಯ ಪಾಲನೆ ಮಾಡಬೇಕಾಗುತ್ತೆ, ಕೆಲವು ನಿಯಮಗಳನ್ನು ಪಾಲಿಸ್ಬೇಕಾಗುತ್ತೆ. ಯಾಕಂದ್ರೆ ತಾಯಿ ಎದೆ ಹಾಲನ್ನು ಕುಡಿಯುತ್ತೆ ಮಗು, ಹಂಗಾಗಿ ಬರೋದು. ಇವರು ನಾವು ತಮ್ಮ ಎಂಜಾಯ್ಮೆಂಟ್ ತಾವಿರ್ತಾರೆ, ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ತಾರೆ, ಸರಿ ಮಾಡ್ತೀವಿ ಅಂದರೆ ಅಷ್ಟು ಸುಲಭ ಅಲ್ಲ. ಅದು ಒಂದು ಹೋಗಿ ಇನ್ನೊಂದು ಆಗ್ತಿರುತ್ತೆ. ಮತ್ತು ಬೇರೆ ಏನು ಟ್ರೀಟ್ಮೆಂಟ್ ಕೊಡ್ತೀರಾ? ಬೇರೆ ಏನಾದರೂ ಬೇರೆ ಸೊಂಟ ಉಣ್ಕಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಅದೇ ಔಷಧಿ, ಸೂಲಿ ಗಿಡ ಕಿತ್ಕೊಂಬಂದು ಅದು ಸಿಕ್ಕಿದ್ಬಿಟ್ಟು ಅದನ್ನೇನಾದ್ರು ಆ ಕಡೆ ಈ ಕಡೆ ಇಕ್ಕೊಂಡು ಅದನ್ನ ಔಷಧಿ ಹಿಡ್ತಾ ಇದ್ದರೆ ಅದೇ ಸರಿ ಹೋಗುತ್ತೆ. ಅದು ಅಂಟ್ಕೊಂತದೆ. ಆವಾಗ ಮದ್ದು ಕೆಳಕ್ಕೆ ಇಳಿಸಿ ಅದನ್ನು ಕಿತ್ತು ಬಿಸಾಕಬೇಕು, ಆವಾಗ ಅದು ಸರಿ ಹೋಗುತ್ತೆ. ಸೊಂಟ ಏನಾದರೂ ಉಳುಕಿದ್ರೆ ಅದಕ್ಕೂ ಕೂಡ ಇಲ್ಲಿ ಒಂದು ಪ್ರಯೋಗ ಮಾಡ್ತಾರೆ. ನಾನು ಈಗ ನೋಡಿದೆ ಬೆಳಗ್ಗೆ, ಅದೇ ಥರ ಪ್ರಯೋಗ ಮಾಡಿ ಕೂಡಿಸ್ತಾರೆ. ಸೊಂಟ ಏನಾದರೂ ಉಳುಕಿದ್ರೆ ಅದಕ್ಕೂ ಕೂಡ ಪರಿಹಾರ ಇದೆ, ನೀವು ಅದನ್ನು ಪಡಿಬೋದು. ಮತ್ತು ಬೇರೆ ಇನ್ನೂ ಒಂದು ಸ್ವಲ್ಪ ಜ್ಞಾಪನ ಬರೋಲ್ಲ, ಅವೆಲ್ಲ ಜ್ಞಾಪನ ಮಾಡ್ಕೊಂಡು ಇನ್ನೊಂದು ಸರಿ ಬಂದಾಗಿರಿ. ಈಗ ನಾವು ಪ್ರಿಪ್ರೇಷನ್ ಮಾಡಿಲ್ಲ, ಬಟ್ ಸುಮ್ಮನೆ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ವಿ. ಈಗ ಈ ವಿಡಿಯೋ ಮಾಡಿದ್ವಿ. ಚಿಕ್ಕ ಪುಟ್ಟ ಸಮಸ್ಯೆಗಳೇ ಇರಲಿ, ಆಸ್ಪತ್ರೆಗೆ ಹೋಗಿದ್ದೀರಿ, ಅವು ಸರಿ ಹೋಗಿಲ್ಲ ಅಂದರೆ ನೀವು ಈ ನಂಬರ್ ಕೊಟ್ಟಿರ್ತೀವಿ, ಅವ್ರ ಮನೆ ನಂಬರು, ಅವ್ರ ಹೆಸರು ನಂಬರ್ ಹಾಕಿರ್ತೀವಿ. ಅಲ್ಲಿಗೆ ಬಂದು ಅಡ್ರೆಸ್ಸಿಗೆ ಬಂದು ಅಥವಾ ಫೋನ್ ಮಾಡಿ ಹಿಂಗಾಗಿದೆ, ಇದಕ್ಕೇನಾದರೂ ನಿಮ್ಮ ಹತ್ರ ಪರಿಹಾರ ಇದೆಯಾ ಅಂತ ನೀವೇ ಕೇಳಿಬಿಡಿ. ಇಂಥ ಸಮಸ್ಯೆ ಇದೆ, ಇದಕ್ಕೆ ನಿಮ್ಮ ಹತ್ರ ಪರಿಹಾರ ಸಿಗುತ್ತಾ ಅಂತ ಕೇಳಿ. ಅವ್ರ ಹತ್ರ ಆ ಸಮಸ್ಯೆ ಪರಿಹಾರ ಇದ್ದರೆ ಇದೇ ಕೊಡ್ತೀವಿ ಅಂತಾರೆ, ಇಲ್ಲ ಅಂದರೆ ನಮ್ಮ ಹತ್ರ ಇಲ್ಲ ಅಂತಾರೆ. ಒಂದು ವೇಳೆ ನಿಮ್ಮ ಹತ್ರ ಇರಲಾರ್ದು ಆ ಅಜ್ಜ ಇದ್ದಾನಲ್ವ, ಅವ್ರ ಹೆಸರೇನು? ಮುದ್ದಣ್ಣ ಅಜ್ಜ ಅಲ್ಲ, ಮುದ್ದಣ್ಣ ಅಜ್ಜ ಅಂತ ಇಲ್ಲೇ ಬಗಲಲ್ಲಿದ್ದಾನೆ. ಅವರು ಕೂಡ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಾರೆ. ಅವರು ಅಷ್ಟೇ ನಾಟಿ ಔಷಧ, ಆದರೆ ದುಡ್ಡನ್ನು ಫೀಸ್ ಫಿಕ್ಸ್ ಮಾಡೋದು ಅಂಥದ್ದು ಏನಿಲ್ಲ. ಇದೆಲ್ಲ ಉಚಿತವಾಗಿ ಮಾಡಿಕೊಡ್ತಾರೆ, ಮಾಡೋದೆಲ್ಲ ಉಚಿತ ಇರುತ್ತೆ. ನೀವು ಖುಷಿಯಿಂದ ಏನಾದರೂ ಕೊಡ್ಬೋದು, ನಿಮ್ಮ ಇಷ್ಟ ಬಂದರೆ ನೀವು ಖುಷಿಯಿಂದ ಕೊಡ್ಬೋದು. ಮುದ್ದಣ್ಣ ಅಜ್ಜ ಅಂತ ಇದ್ದಾರೆ, ಅವರು ಕೂಡ ಕೆಲವೊಂದು ಆಯುರ್ವೇದಿಕ್ ಔಷಧ ಹೇಳ್ತಾರೆ, ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಅಜ್ಜಿ ಮಾಡಲಿಲ್ಲ ಅಂದರೂ ಕೂಡ ನೀವು ಅವ್ರ ಹತ್ರ ಹೋಗ್ಬೋದು. ಇಲ್ಲಿ ಆಗಲಿಲ್ಲ, ಇವ್ರ ಹತ್ರ ಪರಿಹಾರ ಇಲ್ಲ ಅಂದರೆ ಅವ್ರ ಹತ್ರ ಕೂಡ ನೀವು ಹೋಗಿ
ಅದ್ರ ಬಗ್ಗೆ ತಿಳ್ಕೊಬೋದು. ಅವ್ರ ಕೈಲಿ ಆಗಲಿಲ್ಲ ಅಂದ್ರೆ ನಾವು ಮಾಡವು. ಕೆಲವು ಅವ್ರ ಕೈಲಿ ಆಗ್ಲಾರ್ದು ಕೂಡ ಇವರು ಮಾಡ್ತಾರೆ. ಅಲ್ಲಿಗೆ ಇಲ್ಲಿಗೆ ಒಂದು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಅವ್ರ ಮನೆಗೆ ಇವ್ರ ಮನೆಗೆ ಡಿಸ್ಟೆನ್ಸು. ಇವ್ರ ನಂಬರ್ ಮಾತ್ರ ಕೊಟ್ಟಿರ್ತೀವಿ ನಾವು, ಅವ್ರದ್ದು ಹಾಕಿರೋದಿಲ್ಲ. ಅವ್ರಿಗೆ 80 ವರ್ಷ ವಯಸ್ಸಾಗಿದೆ. ಹಾಗಾಗಿ 70 ವರ್ಷ, ನಿಮಗೂ 70 ವರ್ಷ, ಆದರೆ ಅಜ್ಜಿ ಗಟ್ಟಿದ್ದಾಳೆ. ಅಜ್ಜ ಇನ್ನು 80 ವರ್ಷ ಅಲ್ವಾ, ಕಷ್ಟ ಇದೆ. ಗಿಡಮೂಲಿಕೆಯಲ್ಲಿ ತಗೊಂಡ್ಬರೋದು ಅದೆಲ್ಲ ಮಾಡೋದು ಕಷ್ಟ ಇದೆ, ಸಪೋರ್ಟಿಂಗ್ ಇಲ್ಲ. ಈ ಅಜ್ಜಿಗೆ ಆದರೆ ಮಕ್ಕಳಿದ್ದಾರೆ, ಅಪ್ಪ ತಗೊಂಬ ಇಂಥದ್ದಂದ್ರೆ ತಂದು ಕೊಡ್ತಾರೆ. ಅವ್ರ ಮಕ್ಕಳು ಯಾರೂ ಸಪೋರ್ಟ್ ಮಾಡೋದಿಲ್ಲ. ಬಟ್ ಎರಡು ಕಡೆಯೂ ಇಲ್ಲಿ ಒಂದೇ ಜಾಗದಲ್ಲಿ ಎರಡು ಕಡೆಯೂ ಟ್ರೀಟ್ಮೆಂಟ್ಸ್ಗಳು ಸಿಗ್ತವೆ ನಿಮಗೆ, ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳು ಸಿಗ್ತವೆ. ಏನಾದರೂ ನಿಮಗೆ ಗುಣಮುಖ ಆಗಿಲ್ಲ, ಯಾವುದಾದ್ರೂ ಸಮಸ್ಯೆ ಇದೆ ಶರೀರದಲ್ಲಿ, ಗುಣಮುಖ ಆಗಿಲ್ಲ ಅಂದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಸಲ ಬಂದು ಹೋಗಿ, ಆಮೇಲೆ ಫೋನ್ ಮಾಡಿ ಕೇಳಿ, ಹಿಂಗಿದೆ ಅಂತ ಕೇಳಿ. ಅರ್ಥ ಆಗಲಿಲ್ಲ ಅಂದರೆ ಒಂದು ಸಲ ನೇರವಾಗಿಯೇ ಬಂದು ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಆಮೇಲೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ. ನಾವು ಟ್ರೀಟ್ಮೆಂಟ್ ತೊಗೊಂಡ್ವಿ, ಏನಾಯಿತು ಅಂತಂದು ಬರೆದು ತಿಳಿಸಿ. ನೆಕ್ಸ್ಟ್ ಸಲ ಬಂದಾಗ ನಾವೆಲ್ಲ ಲಿಸ್ಟ್ ಮಾಡುವ ಏನೇನೆಲ್ಲ ನೀವು ಟ್ರೀಟ್ಮೆಂಟ್ ಮಾಡ್ತೀರಿ ಅಂತಂದು. ಅದು ಇನ್ನೊಂದು ಸಲ ಇನ್ನೊಂದು ವಿಡಿಯೋ ಮಾಡುವ. ಸರಿ, ಓಕೆ, ನಮಸ್ಕಾರ. ನಮಸ್ಕಾರ.